ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಸಂಜೆ ನಾನು ಈ ಒಂದು ತಾರಸಿ ತೋಟದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಹೂ ತುಂಬ ಚೆನ್ನಾಗಿ ಅರಳಿಕೊಂಡಿದೆ. ಇದು ಒಂದು ವಾಟರ್ ಲಿಲ್ಲಿ ಕೂಡ ಅರಳಿದೆ ನೋಡಿ, ಇನ್ನೊಂದು ಮೊಗ್ಗಾಗ್ತಾ ಇದೆ. ಹಾಗೆ ಅದರಲ್ಲೂ ಕೂಡ ಅಷ್ಟೇ ಒಂದು ಮೊಗ್ಗು ಮೇಲೆ ಬರ್ತಾ ಇದೆ ನೋಡಿ. ನನ್ನ ಮಗಳು ಕಸ ಬಳಿತೀನಿ ಅಂತ ಹೇಳಿ ಕಸ ಬಳಿತಾ ಇದ್ದಾಳೆ. ಅವಳು ಕೂಡ ಕಸ ಬಳಿತಾಳಂತೆ. ಅವಳು ಕೂಡ ನನ್ನ ಜೊತೆ ಗಾರ್ಡನಿಂಗ್ ಮಾಡ್ತಾಳೆ ಸ್ವಲ್ಪ ಸ್ವಲ್ಪ. ಹಾಗೆ ಇವತ್ತು ಫುಟ್ಬಾಲ್ ಇಲ್ಲಿ ನೋಡಿ ಪೂರ್ತಿಯಾಗಿ ಅರಳಿಕೊಂಡಿದೆ. ನೋಡೋದಕ್ಕೆ ಒಂಥರ ನಿಜವಾಗ್ಲೂ ಫುಟ್ಬಾಲೇ ಕಣ್ಣಂಗೆ ಕಾಣುತ್ತೆ. ಅದು ಅಷ್ಟು ದೊಡ್ಡದಾಗಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹೂಗಳನ್ನ ನೋಡಿದ್ರೆ. ಗಾರ್ಡನ್ನಲ್ಲಿ ವರ್ಷಕ್ಕೆ ಒಂದು ಸಾರಿ ಮಾತ್ರ ಈ ಹೂ ಬಿಡುತ್ತೆ. ಹಾಗೆ ಆ್ಯಸ್ ಇಟ್ ಈಸ್ ಎಲ್ಲ ಗಿಡನೂ ತುಂಬ ಚೆನ್ನಾಗಿದೆ. ಈಗ ಮಳೆ ಚಾಲು ಆದಾಗಿಂದ ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ಇದು ನೋಡಿ, ಈಗ ಹೂ ಬಿಡೋಕ್ಕೆ ಇದು ಬೀಜ ಆಗ್ತಾ ಇದೆ. ಇಲ್ಲಿ ಒಂದು ಬೀಜ ಆಗಿದೆ ನೋಡಿ. ಈ ಥರ ನೋಡಿ, ಈ ರೀತಿಯಾಗಿರುತ್ತೆ ರೇನ್ ಲಿಲ್ಲಿ ಬೀಜಗಳು ನೋಡಿ. ಒಂದೇ ಒಂದು ಬಲ್ಬಲ್ಲಿ ಒಂದು ಹೂ ಬಿಟ್ಟಾಗ ಇಷ್ಟೊಂದು ಸೀಡ್ಸ್ ಆಗುತ್ತೆ. ಇದನ್ನು ಏನಂದರೆ ನೀವು ಮಣ್ಣಿಗೆ ಹಾಕಿದ್ರೆ ಇದೆಷ್ಟು ಬೀಜ ಇದೆಯೋ ಅಷ್ಟು ಬಲ್ಬ್ ಹುಟ್ಕೊಳತ್ತೆ. ಈ ರೀತಿ ಹೂ ಬರಬೇಕು ಅಂದರೆ 1 ವರ್ಷನಾದರೂ ಬೇಕು. 10 ತಿಂಗಳಿಂದ ಒಂದು 1 ವರ್ಷನಾದರೂ ಬೇಕಾಗುತ್ತೆ. ಅಷ್ಟು ಟೈಮ್ ಬೇಕು ನೋಡಿ. ಇದೆಲ್ಲ ಯೆಲ್ಲೋ ಕಲರ್ ಫ್ಲವರು ಈಗ ಇದರಲ್ಲಿ ಬೀಜ ಆಗೋಕ್ಕೆ ಶುರುವಾಗಿದೆ. ಈ ರೀತಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಬೀಜ ಆಗುತ್ತೆ. ನಾನು ಬಿಡ್ತಾ ಇದ್ದೀನಿ, ಯಾಕಂದರೆ ನನ್ನ ಹತ್ರ ಯೆಲ್ಲೋ ಕಲರಿನ ಬಲ್ಬು ಜಾಸ್ತಿ ಇಲ್ಲ. ಹಾಗಾಗಿ ನಾನು ಅದನ್ನು ಬೀಜಕ್ಕೆ ಬಿಡ್ತಾ ಇದ್ದೀನಿ. ಇದು ನೋಡಿ, ಇದು ಸೀಡ್ಸು ನಾನೇನು ಮಾಡ್ತೀನಿ, ಹಾಗೆ ಇಲ್ಲಿ ಹಾಕ್ತೀನಿ. ಒಂದು ಸ್ವಲ್ಪ ಮಣ್ಣನ್ನು ಮೇಲೆ ಕೆಳಗಡೆ ಮಾಡ್ಕೊಂಬಿಟ್ರೆ ಅದರಲ್ಲಿ ಹುಟ್ಕೊಳತ್ತೆ. ನಾನು ಇದೇ ರೀತಿಯಾಗಿ ನನ್ನ ಹತ್ರ ಯಾವುದು ಕಡಿಮೆ ಇದೆಯಲ್ಲ ಅದನ್ನು ಇದೇ ರೀತಿಯಾಗಿ ಮಾಡ್ಕೋತೀನಿ ನಾನು ಹೆಚ್ಚಾಗಿ. ಇದು ನೋಡಿ, ಇದು ಕೂಡ ಮೆಚ್ಯೂರ್ ಆಗೋದಿದೆ. ಇನ್ನು 2 ದಿನಕ್ಕೆ ಒಣಗುತ್ತೆ. ಇದು ಒಣಗಿದಾಗ ಇದನ್ನು ಕೂಡ ನಾನು ತೆಗೆದು ಪಾಟ್ಗೆ ಹಾಕೋತೀನಿ. ಇಲ್ಲಿ ಒಂದು ಚೆಂಡು ಹೂವಿನ ಗಿಡನ ನಾನು ತೊಗೊಂಡು ಬಂದು ಇಲ್ಲಿ ಹಚ್ಚಿದ್ದೀನಿ. ಇನ್ನೂ ಜಾಸ್ತಿ ಇದ್ದಾವೆ. ಅವನ್ನೆಲ್ಲ ಒಂದಕ್ಕೆ ಶಿಫ್ಟ್ ಮಾಡ್ಕೋಬೇಕು. ಬಟ್ ಪಾಟ್ ಖಾಲಿ ಇಲ್ಲ ಸದ್ಯಕ್ಕೆ ನನ್ನ ಹತ್ರ. ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ನೋಡಿ. ಇದೊಂದು ಹೂವು ಅರಳ್ಕೊಂಡಿತ್ತು. ನಾನು ಬೆಳಗ್ಗೆ ಒಂದಿಷ್ಟು ಹೂಗಳನ್ನ ತಗೊಂಡು ಹೋಗಿದ್ದೀನಿ. ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಉಳಿದಿರೋಂಥ ಹೂಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಶಂಖಪುಷ್ಪನೂ ಕೂಡ ಇವತ್ತು ಜಾಸ್ತಿ ಹರಿದಿರಲಿಲ್ಲ, ನಾನು ಹಾಗೆ ಉಳ್ಕೊಂಡಿದೆ. ಇದನ್ನು ಕೂಡ ತಕ್ಕೋತೀನಿ. ಈಗ ಸಂಜೆ ಆಗಿದೆ. ಈಗ ತೆಗೆದ್ರೆ ಸ್ವಲ್ಪ ಒಣಗ್ಸೋಕ್ಕೆಲ್ಲ ಅನುಕೂಲ ಆಗುತ್ತೆ. ಒಣಗ್ಸೋಕ್ಕಿಡ್ತೀನಿ. ಬೆಳಿಗ್ಗೆ ಪೂಜೆಗೆ ಸ್ವಲ್ಪ ತಕ್ಕೊಂಡು ಹೋಗಿದ್ದಷ್ಟೇ ನಾನು ನೋಡಿ. ಒಂದೇ ಗಿಡದಲ್ಲಿ ಎಷ್ಟೊಂದು ಬಿಟ್ಟಿದ್ದಾವೆ ಅಂತ. ನಿನ್ನೆ ಕೂಡ ನಾನು ಇದರಲ್ಲಿ ಹಾಗೆ ಬಿಟ್ಟಿದ್ದೆ. ಇಲ್ಲೇ ಬಾಡೋಗಿದ್ದಾವೆ ಎಲ್ಲ. ನೋಡಿ, ಇದರಲ್ಲೂ ಎಷ್ಟು ಹೂ ಆಗಿದೆ ಅಂತ. ಇದನ್ನು ಕೂಡ ನಾನು ತೆಗಿತೀನಿ. ಇಲ್ಲಿ ನೋಡಿ, ಇಷ್ಟೊಂದು ಹೂಗಳು ಬಂತು. ಗಾಳಿಗೆ ಹಾರ್ತಾ ಇದೆ ಎಲ್ಲ. ತುಂಬ ಗಾಳಿ ಬಿಟ್ಟಿದೆ ಫ್ರೆಂಡ್ಸ್ ಇವತ್ತು. ಹಾಗೆ ಇಲ್ಲಿ ನೋಡಿ, ಇದು ಚಳಂಬ್ರಿ ಕಾಯಿ ಒಂದೊಂದೇ ಬಿಡೋಕ್ಕೆ ಶುರುವಾಗಿದೆ. ಈಗ 2-3 ಕಾಯಿ ಬಿಟ್ಟಿದೆ. ಈಗ ಇನ್ನು ಇದರಲ್ಲಿ ಕಾಯಿ ಬರೋಕ್ಕೆ ಶುರುವಾಗುತ್ತೆ. ಹಾಗೆ ಬದನೆ ಗಿಡದಲ್ಲಿ ನೋಡಿ ಹೂಗಳಾಗ್ತಾ ಇದೆ. ಈಗ ಇದು ಬರುತ್ತೆ. ಬಟ್ ಯಾವ ಬದನೆ ಅಂತ ನನಗೂ ಕೂಡ ನೆನಪಿಲ್ಲ, ಯಾಕಂದರೆ ನಾನು ಬೀಜ ಹಾಕಿದ್ದೆ. ಬಟ್ ನೆನಪಿಲ್ಲ. ಹಾಗೆ ಇಲ್ಲಿ ನಾನು ಕ್ಯಾರೆಟ್ ಸೀಡ್ಸ್ ತೆಗ್ದಿದ್ದನ್ನು ನಿಮಗೆ ತೋರಿಸಿದ್ದೆ. ಆ ಕ್ಯಾರೆಟ್ ಸೀಡ್ಸನ್ನು ಇಲ್ಲಿ ಇಟ್ಟಿದ್ದೆ ನಾನು. ಬಟ್ ಆಮೇಲೆ ನನಗೆ ನೆನಪೇ ಆಗಲಿಲ್ಲ ಯಾವ ಪಾಟಲ್ಲಿ ಹಾಕಿದೆ ಅಂತ. ಇದರಲ್ಲಿ ನೋಡಿ ಒಂದೇ ಸರಿ ಎಷ್ಟು ಬಂದಿದೆ ಅಂತ. ಇದನ್ನು ರೀಪಾಟ್ ಮಾಡ್ಕೊತೀನಿ ನಾನು. ಸ್ವಲ್ಪ ಬೆಳೀಲಿ ಅಂತ ಬಿಟ್ಟಿದ್ದೀನಿ.
ಸ್ವಲ್ಪ ದೊಡ್ಡದಾದ ತಕ್ಷಣ ನಾನು ರೀಪಾಟ್ ಮಾಡ್ಕೊತೀನಿ ಇದನ್ನು. ಯಾಕಂದರೆ ಇದರಲ್ಲಿ ಸರಿ ಹೋಗಲ್ಲ ಇದು, ಯಾಕಂದರೆ ಇದರಲ್ಲಿ ಅರಿಶಿನ ಹಾಕಿದ್ದೀನಿ ನಾನು. ಹಂಗಾಗಿ ಆದಷ್ಟು ನಾನು ಬೇರೆ ಪಾಟ್ಗಳಿಗೆ ಶಿಫ್ಟ್ ಮಾಡ್ಕೊತೀನಿ ನಾನು. ಹಾಗೆ ಮನೆಯಲ್ಲಿ ಮೊಸರು ಉಳ್ಕೊಂಡಿತ್ತು, ಅದನ್ನು ಒಂದು ವಾರ ನಾನು ಹಾಗೇ ಇಟ್ಟಿದ್ದೆ. ಈಗ ನೋಡಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇದು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡಿ ಇದನ್ನು ಇಲ್ಲೇ ಒಂದು ಬಕೆಟಿಗೆ ಹಾಕೋತೀನಿ ನಾನು. ಇವತ್ತು ನೀರು ಹಾಕಲ್ಲ ನಾನು, ಯಾಕಂದರೆ ನಿನ್ನೆ ಎಲ್ಲ ಮಳೆ ಜಾಸ್ತಿ ಆಗಿದೆ. ಹೀಗಾಗಿ ನಾನು ನೀರು ಹಾಕ್ತಾ ಇಲ್ಲ ಗಿಡಗಳಿಗೆ. ನಾಳೆ ನಾನು ಇದನ್ನು ಕೊಡ್ತೀನಿ. ಇವತ್ತು ನೈಟ್ ಮಳೆ ಆಗಲಿಲ್ಲ ಅಂದರೆ ನಾನು ಬೆಳಗ್ಗೆ ಇದನ್ನು ಕೊಡಬೇಕು ಅಂತ ಹೇಳಿ ಮೇಲೆ ತೊಗೊಂಡು ಬಂದಿದ್ದೆ. ಈಗ ಇದನ್ನು ಒಂದು ಬಕೆಟಿಗೆ ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದನ್ನು ನೋಡಿ, ಇದರಲ್ಲಿ ಆಲ್ರೆಡಿ ಸ್ವಲ್ಪ ಮೊಸರಿದೆ, ನೀರಿದೆ. ಇದಕ್ಕೇ ನಾನು ಒಂದು ಸ್ವಲ್ಪ ಇದಿಷ್ಟು ಹಾಕಿಬಿಟ್ಟು ಇದರಲ್ಲೇ ಬಿಡ್ತೀನಿ. ನಾಳೆ ಬೆಳಿಗ್ಗೆ ಇದ್ರ ತುಂಬ ನೀರು ಹಾಕ್ತೀನಿ ನಾನು. ನೀರು ಹಾಕ್ಬಿಟ್ಟು ಗಿಡಗಳಿಗೆ ಕೊಡ್ತೀನಿ. ಆ್ಯಕ್ಚುಲಿ ಇದು ಮೊಸರು ಉಳ್ಕೊಂಡಿತ್ತು ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡಿದೆ. ಇದು ಗಿಡಗಳಿಗೆ ಅಂತಲೇ ನಾನು ಮಾಡಿದ್ದಲ್ಲ. ದಿನ ಸ್ವಲ್ಪ ಸ್ವಲ್ಪ ಮೊಸರು ಉಳಿದಿರುತ್ತೆ, ಯೂಸ್ ಮಾಡಿರಲ್ಲ. ಅದರಲ್ಲಿ ಈಗ ಮಳೆ ಬೇರೆ ಶುರುವಾಗಿದೆ, ಹೀಗಾಗಿ ಮೊಸರು ತಿಂದಿರಲ್ಲ. ಆ ಥರದ್ದು ಹುಳಿ ಮಜ್ಜಿಗೆ ಅಥವಾ ಮೊಸರನ್ನ ನಾವು ಈ ರೀತಿಯಾಗಿ ಫರ್ಟಿಲೈಸರ್ ಥರ ಯೂಸ್ ಮಾಡ್ಕೋಬೋದು. ತುಂಬಾ ಒಳ್ಳೆಯದು ಗಿಡಗಳಿಗೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಗಿಡಗಳಿಗೆ. ಫ್ರೀಯಾಗಿ ಫರ್ಟಿಲೈಸರ್ ಸಿಕ್ಕಂಗಾಗತ್ತೆ. ಅದಕ್ಕೋಸ್ಕರ ಹೂಗಳು ಕೂಡ ಅಷ್ಟೇ ತುಂಬ ಬರುತ್ತೆ. ಅದರಲ್ಲೂ ಈ ಗುಲಾಬಿ ಗಿಡ ಮತ್ತು ಕರಿಬೇವು ಗಿಡ, ಅದು ಎರಡಕ್ಕೂ ತುಂಬಾ ಒಳ್ಳೆಯದು ಈ ಮಜ್ಜಿಗೆ ಫರ್ಟಿಲೈಸರು. ನಾನು ಅದ್ರ ಬಗ್ಗೆ ಪೂರ್ತಿಯಾಗಿ ಒಂದು ವಿಡಿಯೋ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ತುಂಬಾ ಚೆನ್ನಾಗಿ ಈ ಫರ್ಟಿಲೈಸರ್ ಮಾತ್ರ ನೀವು ಯಾವ ಗಿಡಕ್ಕೆ ಬೇಕಾದರೂ ಅದನ್ನು ನೀವು ಸೇರಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.